ಕಾಂತರಾಜು, ರಂಗರಾಜು, ಭರತ್ ನೋಡ್ತಾ ಇದ್ದೀನಿ ಇನ್ನೊಂದ್ಸತಿ ಜನಕ್ಕೆಲ್ಲ ಪರಿಚಯ ಮಾಡಿಕೊಟ್ಟೆ. ನಾನು ಪರಿಚಯ ಭೇಟಿ ಮಾಡ್ತದ್ದು ನಮ್ಮ ಸೌಭಾಗ್ಯ. ಅದು ನಿಮ್ಮಂತ ದೊಡ್ಡ ಸೀನಿಯರ್ ಆಕ್ಟರ್ನ ನಾವು ಭೇಟಿ ಮಾಡೋದಿದೆ ಫಸ್ಟ್ ಟೈಮು. ಥ್ಯಾಂಕ್ ಯು. ಅಲ್ಲ, ಅವರು ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಇಲ್ಲ ಅಕ್ಕ, ಹೇಳ್ಬೇಕಕ್ಕ. ಯಾಕೆಂತಂದ್ರೆ ಕೆಲವು ವಿಷಯಗಳು ಹೇಳ್ದೆ ಮುಚ್ಚೋಗುತ್ತೆ. ನೀವು ಅದನ್ನ ಹೇಳಲೇಬೇಕು. ಯಾಕೆಂದ್ರೆ ನಮ್ಗೆ ಎಲ್ಲೂ ನಾವು ಅಷ್ಟು ದೊಡ್ಡ ಕಲಾವಿದೆ, ಅಷ್ಟು ದೊಡ್ಡ ಸ್ಟಾರ್ ಮನೆಗೆ ಬಂದಿದ್ದೀವಿ ಏನೂ ಇಲ್ಲ. ಬಹುಶಃ ನೀವು ಹೇಳ್ದಂಗೆ, ಶ್ರೀಧರ್ ಸರ್ ಹೇಳ್ದಂಗೆ ಇದೆಲ್ಲ ಮೊದಲೇ ಬರ್ದಿತ್ತು. ಸೊ ಅದಂಗಾಗಿದೆ. ಇಂದಿರಾ ಹಾಸ್ಪಿಟಾಲಿಟಿ ಅಥವಾ ಆತಿಥ್ಯಕ್ಕೆ ಹೆಸರುವಾಸಿ ಅಷ್ಟೇ. ಅವಾಗಿಂದನು ಯಾವಾಗ್ಲೂ ಅಷ್ಟೇನೆ. ಅಮ್ಮನಿಂದ ಮಗಳಿಗೆ ಬಂದಿದೆ. ಅಮ್ಮನೂ ಹಂಗೆ ಇದ್ರು, ಮಗಳು ಹಾಗೆ ಇದ್ರು. ಸೊ ಚೆನ್ನೈಯಲ್ಲಿ ನಮಗೂ ಒಂದು ತವ್ರ ಮನೆ ಇದೆ ಇವಾಗ. ಖಂಡಿತ ಇದೆ. ಬೆಂಗಳೂರಿನಲ್ಲಿ ನಿಮಗೂ ಇದೆ ಅಕ್ಕ ಒಂದು ತವ್ರ ಮನೆ. ಬರ್ಲೇಬೇಕು, ಬಿಡಲ್ಲ ಇಲ್ಲ ಅಂದ್ರೆ. ಮೇಡಮ್, ನಿಮಗೆ ಏನ್ ಅನ್ಸುತ್ತೆ ಮೇಡಮ್? ಇಷ್ಟೆಲ್ಲ ರಿಸರ್ಚ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಸರ್. ನಿಮ್ಗೆ ಲಾಸ್ಟ್ ರಾಘವೇಂದ್ರ ಸ್ವಾಮಿದು ತೋರಿಸಿದ ತಕ್ಷಣ ನಿಮ್ಗೆ ಫುಲ್ ನೀವು ಇದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಇವಾಗ ಮೊದಲು ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಮ ಟೀಮ್ ಸ್ಪಿರಿಟ್, ಅದು ನನ್ನ ಕಣ್ಣಿಗೆ ಮೊದಲು ಕಾಣಿಸ್ತಾ ಇರೋದು ಆ ಟೀಮ್ ಸ್ಪಿರಿಟ್. ಸೊ ಅವರು ಏನಪ್ಪ ಮಾತಾಡ್ತಾ ಇದ್ದಾರೆ, ಇವರು ಕೇಳ್ತಾರೆ, ಅವರು ಆನ್ಸರ್ ಮಾಡ್ತಾರೆ ಅಂತಿಲ್ಲ. ಇವ್ರೇನು ಕೇಳ್ತಿದ್ದಾರೆ, ಅವ್ರೇನು ಹೇಳ್ತಿದ್ದಾರೆ, ಇದನ್ನು ನಾವು ಹೇಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದು, ಲೈಟಿಂಗ್ ಸರಿ ಇದೆಯಾ, ಇದು ಮಾಡಿದ್ಯಾ ಅಂತ ಅವರ ಟೆನ್ಷನ್ನ ಅರ್ಧ ಕಡಿಮೆ ಮಾಡ್ತಿರೋದು ನೀವು 3 ಜನ. ಸೊ ಅದಕ್ಕೆ ಅವ್ರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ, ಆಯಿತಾ? ಅದೊಂದು ಟೀಮ್ ವರ್ಕ್. ಆಮೇಲೆ ನಾನು ಮೊದಲೇ ಹೇಳಿದೆ, ಈ ಪ್ರೋಗ್ರಾಮ್ ನಾವು ಶುರು ಮಾಡಿದಾಗಲೇ ಹೇಳಿದೆ, ನಾನು ಭಗೀರಥ ಪ್ರಯತ್ನ ಅಂತ ಹೇಳಿದೆ. ಅದು ಸಾಮಾನ್ಯವಾಗಿ ಸಾಮಾನ್ಯರು ಮಾಡೋ ಕೆಲಸನೇ ಅಲ್ಲ ಅದು. ಅದಕ್ಕೆ ಒಂದು ಏನು ಅಸಾಧ್ಯ ಸಾಧಕ ಸ್ವಾಮಿನ ಸಾಧ್ಯಂ ತವ ಕಿಮ್ಮತೆ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧೆ ಪ್ರಭು ಅನ್ನೋದನ್ನು ಆ ಮಂತ್ರ ಒಳಗಡೆ ಹೋಗ್ತಾ ಇರಬೇಕು. ಆವಾಗಲೇ ಇಂಥ ಕಾರ್ಯಗಳೆಲ್ಲ ಮಾಡೋಕ್ಕೆ ಸಾಧ್ಯ. ಸೊ ಇದು ದೇವರು ಅವ್ರಿಗೆ ಕೊಟ್ಟಿದ್ದು ವರ. ಅದು ಒಂದು ಕೆಲಸ ಮಾಡಬೇಕಂದ್ರೆ ನಮ್ಮ ಹಿಂದೆ ಒಂದು ಭಯಂಕರವಾದ ಒಂದು ಶಕ್ತಿ ನಮ್ಮ ಹಿಂದ್ಗಡೆ ನಿಂತ್ಕೊಂಡು ನಮ್ಮನ್ನು ಆ ಕಾರ್ಯನ ಮಾಡೋಕ್ಕೆ ನಮ್ಮನ್ನು ಅದು ಕರ್ಕೊಂಡು ಹೋಗುತ್ತೆ. ನಾವು ಅಂದ್ಕೊಂಡಿರ್ತೀವಿ ಇದನ್ನು ನಾವು ಮಾಡಿದ್ದೀವಿ, ಅದು ಅಲ್ಲ. ಈ ಶಕ್ತಿ, ಆ ದೊಡ್ಡ ಶಕ್ತಿ ಈ ರಘುವನ್ನು ಅವರು ಒಳಗಡೆ ನುಗ್ಗಿ ಈ ಕೆಲಸಗಳನ್ನ ಅವ್ರು ಏನು ಆಸೆ ಪಡ್ತಿದ್ದಾರೋ ಆ ಥರ ಅವ್ರು ನಂಬೋ ಆ ದೇವರು ಅವ್ರ ಒಳಗಡೆ ಕೂತ್ಕೊಂಡು ಆ ರಾಯರೋ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಸೊ ಆ ಶಕ್ತಿಯಿಂದ ಅವ್ರಿಗೆ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ಅಫ್ಕೋರ್ಸ್ ಅದಕ್ಕೆ ನಾನು ಮೊದಲೇ ಹೇಳಿದ್ದಾಗ ಥರ ಪ್ಯಾಷನ್ ಬೇಕು, ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕ್ ಬೇಕು, ನಿದ್ದೆ ಇಲ್ಲದೆ ಕೆಲಸ ಮಾಡಬೇಕು. ಒಂದು ಚೂರು ನಿದ್ದೆ ಇಲ್ಲದೆ ಕೆಲಸ ಮಾಡಬೇಕು ಅಲ್ವಾ ಅಣ್ಣ? ಅಷ್ಟು ಅದಕ್ಕೇನಂದರೆ ಇದರ ಮೇಲೆ ನಾವು ಮಾಡೋ ಆ ಕಾರ್ಯದ ಮೇಲೆ, ಆ ಕೆಲಸದ ಮೇಲೆ ನಮಗಿರೋ ಪ್ರೀತಿ, ಆ ಕೆಲಸಕ್ಕೆ ನಾವು ಕೊಡೋ ಬಹುಮಾನ ಅಲ್ವಾ? ನಿಜವಾಗ್ಲೂ ಎಲ್ಲರೂ ಮಾತಾಡಿದ್ದಾರೆ, ಪ್ರೇಕ್ಷಕರವರು ಎಲ್ಲ ಮಾತಾಡಿದ್ದಾರೆ, ಸೆಲೆಬ್ರಿಟೀಸ್ ಮಾತಾಡಿದ್ದಾರೆ. ಒಂದೊಂದು ನನಗೆ ಶಾಕ್, ನನಗೆ ಒಂದೊಂದು ನೋಡಿದ್ರೆ ಸರ್ಪ್ರೈಸ್ಗಿಂತ ಶಾಕ್. ನಾನು ಆವಾಗಲೇ ಅನಿಸ್ಕೋತಾ ಇದ್ದೆ, ಎಷ್ಟು ಕೆಲಸಗಳು ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಎಷ್ಟೊಂದು ಪ್ರಯತ್ನ, ಎಷ್ಟೊಂದು ಡೆಡಿಕೇಶನಿಂದ ಈ ಕೆಲಸ ಮಾಡಿದ್ದಾರೆ ಅವರು. ಅದಕ್ಕೆ ಎಷ್ಟು ಟೈಮ್ ನಿದ್ದೆ ಮಾಡಿದ್ರ ರಘು ಅವರು? ನಾ 1 ತಿಂಗಳಿಂದ 3 ತಿಂಗಳಿಂದ ನನಗೆ ಗೊತ್ತಿಲ್ಲ. ಸೊ ಅವ್ರ ಜೊತೆ ನಿಮ್ಮ ನಿದ್ದೆ ಕೆಟ್ಟೋಗಿದೆ. ಶ್ರಮ ಹಾಕಿದ್ದಾರೆ. ಈಗ ರಾತ್ರಿ 12:30 ಬೆಳಿಗ್ಗೆ 10 ಗಂಟೆ ಕೂತವ್ರು ಇನ್ನೂ ನಮ್ಮ ಕಾರ್ಯಕ್ರಮ ಮುಗ್ದಿಲ್ಲ. ವೀಕ್ಷಕರೇ ಕಂಪ್ಲೀಟ್ ಶ್ರಮ ಹಾಕಿದ್ದಾರೆ. ಒಂದು ಎಲ್ಲ ಹಾಕಿದೀವಿ ಸರ್, ನಾನೊಬ್ಬರಲ್ಲ 15 hours ಅವರು ಕೂಡ ಅಷ್ಟು ಶಾಂತವಾಗಿ ಕೂತಿದ್ರೆ. ಒಂದೇ ಒಂದು ಟೈಮ್ ನಲ್ಲಿ ಒಂದು ಆಪರ್ಚುನಿಟಿ ಮುಗಿಸ್ಬಿಡ್ತೀನಿ, ಇವ್ರಿಗೆ ಸಂಬಂಧಪಟ್ಟಿದ್ದೆ. ಒಂದೇ ಒಂದು ಹೇಳ್ಬಿಡ್ತೀನಿ. ಇವ್ರ ಜೊತೆಗೆ ಇನ್ನೊಬ್ರು ಮೈನ್ ರೀಸನ್ ನನ್ನ ಎಡಿಟರ್ ವೆಂಕಟೇಶ್ ಅಂತ, ತುಂಬಾ ದಿವಸಗಳಿಂದ ನನ್ನ ಜೊತೆಗೆ ಇದ್ದಾರೆ. ಅವರು ಕೂಡ ಎಲ್ಲವೂ ಅಲ್ಲಿಂದಾನೇ ಇದನ್ನೆಲ್ಲ ಎಡಿಟ್ ಮಾಡಿ ಕಳಿಸಿದವ್ರನ್ನ. ಥ್ಯಾಂಕ್ ಯು ವೆಂಕಟೇಶ್, ನಿಮ್ಗೂ ಥ್ಯಾಂಕ್ ಯು ವೆಂಕಟೇಶ್ ಅವರೇ. ನಾನು ನಿಮ್ಮನ್ನ ನೋಡ್ಲಿಲ್ಲ, ನಿಮ್ಮ ಎಡಿಟಿಂಗ್ ಕೆಲಸ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ನಾನು ನಿಮ್ಮ ಪ್ರೋಗ್ರಾಮ್ಸ್ ನೋಡಿದೆ. ರಘು ಅವರು ತುಂಬಾ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು. Thanks a lot for all that effort you have put on this work. Thank you so much. Thank you akka, thank you. Thanks appa. ನಿಜವಾಗ್ಲೂ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋದು ನಿಮ್ಮ ಕಾರ್ಯಕ್ರಮದಲ್ಲಿ thank you so much. Thank you. ನಿಮ್ಮನ್ನ ಈಗಲೂ ಬೇಬಿ ಅಂತಾನೆ ಕರಿತಿದ್ದೀನಿ. ವಾಸ್ತವ ಗೊತ್ತಿದ್ರೂ ಕೂಡ ಬೇಬಿ ಅಂತಾನೆ ಕರಿತೀನಿ. ಯಾಕಂತಂದರೆ ನೀವು ಅಭಿನಯಿಸಿದಂಥ, ಬಾಲ ಕಲಾವಿದೆಯಾಗಿ ಅಭಿನಯಿಸಿದಂಥ ಎಲ್ಲ ಚಿತ್ರಗಳನ್ನು ನಾನು ನೋಡಿದ್ದೀನಿ. ನಿಮ್ಮನ್ನು ನಾನು ನೀವು ಎಷ್ಟೇ ವಯಸ್ಸಾದರೂ ಕೂಡ ನಿಮ್ಮನ್ನು ದೊಡ್ಡವರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ ನನಗೆ.
ಅದರಿಂದ ನಾನು ಬೇಬಿ ಇಂದಿರಾ ಮ್ಯಾಮ್ ಅಂತಾನೆ ಕರಿತೀನಿ ನಿಮ್ಮನ್ನು. ಮ್ಯಾಮ್, ನನ್ನ ಕ್ವೆಶ್ಚನ್ ಏನಂತಂದರೆ, ಮ್ಯಾಮ್ ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಒಳ್ಳೆ ಪಾತ್ರಗಳನ್ನು ಮಾಡಿದ್ರಿ, ಹೇಗೆಲ್ಲ ಅಭಿನಯಿಸಿದ್ರಿ, ಅದ್ಭುತವಾದ ಪಾತ್ರಗಳು, ಅದ್ಭುತವಾದ ಅಭಿನಯ, ಸರಸ್ವತಿ ಪುತ್ರಿ ಆಗಿದ್ರಿ ನೀವು. ಇಷ್ಟೊಂದು ಪ್ರೀತಿ ಕೊಟ್ಟಂಥ ಚಿತ್ರರಂಗ, ಇಷ್ಟೊಂದು ಭಕ್ತರು, ಐ ಮೀನ್ ಟು ಸೇ ಇಷ್ಟೊಂದು ಅಭಿಮಾನಿಗಳನ್ನು ಕೊಟ್ಟಂಥ ಚಿತ್ರರಂಗವನ್ನು ಬಿಟ್ಟು ಇಂಥ ಒಂದು ದಿಟ್ಟ ನಿರ್ಧಾರವನ್ನು ನೀವು ತಗೊಳ್ಳಿಕ್ಕೆ ಏನು ಕಾರಣ ಆಯಿತು? ನೀವು ಇದಕ್ಕೆ ಉತ್ತರಿಸಿದ್ರೆ ಖಂಡಿತವಾಗ್ಲೂ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ರಘುರಾಮ್ ಸರ್, ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ. ಆ್ಯಂಡ್ ಮ್ಯಾಮ್, ವಿಶ್ ಯು ಗುಡ್ ಲಕ್, ಹ್ಯಾವ್ ಅ ಹೆಲ್ದಿ ಆ್ಯಂಡ್ ಪ್ರಾಸ್ಪರಸ್ ಲೈಫ್ ಅಹೆಡ್. ಹಾಯ್ ಹೇಮಂತ್, ತುಂಬ ಸಂತೋಷ ನಿಮ್ಮ ಪ್ರಶ್ನೆಗಳು ಕೇಳಿ. ನೀವು ನನ್ನ ಮೇಲಿಟ್ಟಿರೋ ಅಭಿಮಾನ, ಆ ಪ್ರೀತಿ, ಇದೆಲ್ಲ ನನಗೆ ಭಾಳ ಖುಷಿ ತಂತು. ತುಂಬ ಸಂತೋಷ. ನಿಮ್ಮ ಕ್ವಶನ್ಗೆಲ್ಲ ನಾನು ಈಗ ರಘು ಅವ್ರ ಹತ್ರ ಆನ್ಸರ್ ಹೇಳಿದ್ದೀನಿ. ಅದೇ, ಯಾರು ನನ್ನ ಹೊರ ಮಾಡಬೇಡ ಅಂತಲೂ ಹೇಳಲಿಲ್ಲ, ನಾನು ಮಾಡಬೇಕು ಅಂತಲೂ ಅಂದ್ಕೊಳ್ಳಿಲ್ಲ. ಇಟ್ ಜಸ್ಟ್ ಹ್ಯಾಪನ್, ನಥಿಂಗ್ ಸೀರಿಯಸ್ ಆಗಿ ಏನು ಇದರಿಲ್ಲ. ಆದರೂ ಕೂಡ ನೀವು ಇಷ್ಟೊಂದು ಚಿಂತೆ ಮಾಡಿ ಇದು ಅದ್ಭುತವಾದ ಕ್ವಶನ್ ಕೇಳಿದ್ದೀರಾ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ, ಬಹುಮಾನ ಇಟ್ಕೊಂಡಿದ್ದೀರಾ. ಅದಕ್ಕೆಲ್ಲ ನಾನು ಭಾಳ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಇಂದಿರಾ ಮೇಡಮನ್ನ ತುಂಬ ಕಷ್ಟಪಟ್ಟು, ತುಂಬ ಪ್ರಯತ್ನಪಟ್ಟು ಅವರನ್ನು ಮತ್ತೆ ನಾವು ನೋಡೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಒಂದು ದೊಡ್ಡ ನಮಸ್ಕಾರ. ಮತ್ತು ಇಂದಿರಾ ಮೇಡಮ್ಗೆ ನಂದೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಆಲ್ಮೋಸ್ಟ್ ಒಂದೇ ಕಾಲಘಟ್ಟದವರು ಅಂತ ನಾನು ಅಂದ್ಕೊತೀನಿ. ನಾವು ಚಿಕ್ಕವರಾಗಿದ್ದಾಗ ನಿಮ್ಮ ಸಿನಿಮಾಗಳನ್ನ ನಮ್ಮ ಸ್ಕೂಲಿಂದ ಕರ್ಕೊಂಡು ಹೋಗ್ತಾಯಿದ್ರು ನೋಡೋದಕ್ಕೆ. ಆವಾಗ ನೋಡಿದ್ದು, ಆವಾಗ ಇದ್ದ ನಿಮ್ಮ ಜೊತೆ ಮಾಡಿದಂಥ ಆ್ಯಕ್ಟರ್ಗಳು ಇವಾಗಲೂ ನಿಮಗೆ ಟಚ್ಚಲ್ಲಿದ್ದಾರಾ? ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಅರ್ಜುನ್ ಸರ್ಜಾ ಸರ್ ಇದ್ದಾರಲ್ಲ ಅವರು, ಮತ್ತು ಇನ್ನೂ ತುಂಬ ಜನ ಮಾಡಿದ್ದಾರೆ. ಅವರೆಲ್ಲ ನಿಮ್ಮ ಜೊತೆ ಟಚ್ಚಲ್ಲಿದ್ದಾರಾ? ಫ್ರೆಂಡ್ಶಿಪ್ನ ಹಾಗೆ ಕಂಟಿನ್ಯೂ ಮಾಡಿದ್ದಾರಾ? ಅದನ್ನು ತಿಳ್ಕೊಬೇಕು ಅಂತ ಆಸೆ. ಅದನ್ನು ತಿಳಿಸ್ಕೊಡಿ. ಇದೇ ನನ್ನ ಪ್ರಶ್ನೆ ನಿಮಗಿರೋದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ರಘು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಕವಿತಾ, ನಿಮ್ಮ ವಿಡಿಯೋ ನೋಡಿದೆ, ಭಾಳ ಸಂತೋಷ. ನೀವೆಲ್ಲ ಇನ್ನೂ ಬೇಬಿ ಇಂದ್ರನ ನೆನಪಿಟ್ಕೊಂಡಿದ್ದೀರಾ. ನೀವು ಮಕ್ಕಳಾಗಿದ್ದಾಗ ನಮ್ಮ ಚಿತ್ರಗಳೆಲ್ಲ ನೋಡಿದ್ದೀರಾ ಅನ್ನೋದು ಭಾಳ ಖುಷಿಯಾಗುತ್ತೆ. ನೀವು ಕೇಳಿದ ಒಂದು ಪ್ರಶ್ನೆ, ಯಾರೆಲ್ಲ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತ. ನಾನೇ ಯಾರ ಹತ್ರನೂ ಕಾಂಟ್ಯಾಕ್ಟಲ್ಲಿ ಇಲ್ಲ ಅನ್ನೋದೇ ನಿಜ. ನಾನು ಒಬ್ಬರ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದೀನಿ, ಅವರು ನನ್ನ ಅಣ್ಣ ಭಾನುಪ್ರಕಾಶ್ ಅವರು. ಮತ್ತು ಅದಾದಮೇಲೆ ದೊಡ್ಡದಾಗಿ ನಾನು ಯಾರ ಹತ್ರನೂ ಕಾಂಟ್ಯಾಕ್ಟಲ್ಲಿ ಇಲ್ಲ. ಇದೊಂದು ಕಾಂಟ್ಯಾಕ್ಟ್ ಮಾತ್ರ, ಒಂದು ಅಣ್ಣ ತಂಗಿ, ಅದೊಂದು ಕೈ ಹಿಡ್ಕೊಂಡು ಇಷ್ಟು ದೂರ ಬಂದಿದೆ. ಅರ್ಜುನ್ ಅವರು, ಅವ್ರ ಜೊತೆ ಕಾಂಟ್ಯಾಕ್ಟ್ ಯಾವಾಗಲೂ ಒಂದೊಂದು ಸತಿ ಮಾತಾಡಿದ್ದೀನಿ ಮುಂಚೆ, ಈಗ ಇಲ್ಲ. ಈಸ್ ಆಲ್ಸೋ ಬಿಕಮ್ ವೆರಿ ಬ್ಯುಸಿ ನೌ. ಸೊ ಅವ್ರ ಕೆಲಸಗಳು ಅವ್ರು ಬ್ಯುಸಿಯಾಗಿದ್ದಾರೆ, ನಮ್ಮ ಕೆಲಸಗಳೆಲ್ಲ ನಾವು ಬ್ಯುಸಿಯಾಗಿದ್ದೀವಿ. ಇದು ಒಂದು ದಾರ, ಇದನ್ನು ಮಾತ್ರ ಟೈಟಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಭಾನುಪ್ರಕಾಶ್ ಅನ್ನೋ ನನ್ನ ಅಣ್ಣ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಯುವರ್ ಕ್ವೆಶ್ಚನ್. ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಈ ಮೂಲಕ ನಾನು ಅವರಿಗೆ 1-2 ಪ್ರಶ್ನೆಗಳನ್ನು ಕೇಳೋದಿದೆ. ಅದಕ್ಕಿಂತ ಮುಂಚೆ ನಾನು ಏನೋ ಶೇರ್ ಮಾಡಬೇಕು ಅಂತಂದರೆ, ನಾವು ಚಿಕ್ಕಂದಿನಿಂದ ನೋಡಿ ಬೆಳೆದಿರೋದು ಮೇನ್ಲಿ ಇಬ್ಬರು ಬಾಲಕಲಾವಿದರನ್ನ ನೋಡ್ತಾ ಸಂತೋಷಪಟ್ಟಿರೋದು ಚಿತ್ರರಂಗದ ಪರದೆ ಮೇಲೆ. ಒಂದು ಮಾಸ್ಟರ್ ಮಂಜುನಾಥ್, ಇನ್ನೊಂದು ಬಂದುಬಿಟ್ಟು ಬೇಬಿ ಇಂದಿರಾ ಅವರು. ಬೇಬಿ ಇಂದಿರಾ ಅವರಿಗೆ ಈ ಮೂಲಕ ನಾನು ಕೇಳಿರೋ ಪ್ರಶ್ನೆ ಏನು ಅಂತಂದರೆ, ಕೊನೆಯದಾಗಿ ನೀವು ಕನ್ನಡ ಚಿತ್ರರಂಗ ಬಿಟ್ಟು ಎಷ್ಟು ವರ್ಷ ಆಯಿತು? ಯಾಕೆ ಮತ್ತೆ ನೀವು ವಾಪಸ್ ಬರಲಿಲ್ಲ? ಕನ್ನಡಿಗರಿಗೆ ಬೇಸರ ಆಯಿತು, ಅಥವಾ ನೀವು ಕನ್ನಡವನ್ನು ಮರೆತರೋ, ಅಥವಾ ನಿಮಗೇನು ಹೆಚ್ಚಿನ ಅವಕಾಶಗಳು ಸಿಗಲಿಲ್ವೋ? ಯಾಕೆ ಇಷ್ಟೊಂದು ಅಂತರವನ್ನು ಕಾಯ್ಕೊಂಡಿದ್ದೀರಿ? ಹಲೋ ಪ್ರದೀಪ್ ಅವರೇ, ನಮಸ್ಕಾರ. ನಿಮ್ಮ ಪ್ರಶ್ನೆಗಳೆಲ್ಲ ಕೇಳಿದೆ, ತುಂಬ ಸಂತೋಷ. ಅದಕ್ಕೆ ನಾನು ಆನ್ಸರ್ ಹೇಳಿದ್ದೀನಿ. ಆ ಆನ್ಸರ್ ನಿಮ್ಮ ಕ್ವೆಶ್ಚನ್ಗೆಲ್ಲ ಸರಿಯಾಗಿರುತ್ತೆ ಅಂತ ಅನ್ಕೋತೀನಿ. ತುಂಬ ಸಂತೋಷ. ದೇವರು ಒಳ್ಳೇದು ಮಾಡಲಿ. ಆಲ್ ದ ವೆರಿ ಬೆಸ್ಟ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಒಂದು ಬಾಲ ನಟಿಯಾಗಿ ನೀವು ಅಷ್ಟು ಬ್ಯುಸಿಯಾಗಿ ಇದ್ದಾಗ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ? ನಿಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ಜೊತೆಗೆ ನಿಮ್ಮ ಒಂದು ಈಗ ಒಂದು ಕೆರಿಯರ್ ಆಗಿದೆಯಲ್ಲ,
ಸಿನಿಮಾ ನಟನೆ, ಅದು ಹೇಗೆ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅನ್ನೋದು. ಬಿಕಾಸ್ ಅಷ್ಟು ಬ್ಯುಸಿ ಆ್ಯಕ್ಟರ್ಸ್ ಅಂತ ಗೊತ್ತು, ನೀವೇ ಫಸ್ಟ್ ಪಾಪ್ಯುಲರ್ ಚೈಲ್ಡ್ ಆರ್ಟಿಸ್ಟ್ ಅಂತ ನಮ್ಮ ಕನ್ನಡ ಸಿನಿಮಾಗೆ ಅಂತ ನಮಗೆ ಅನಿಸಿದೆ. ಈಗ 1970 ಅಲ್ಲಿ ನೀವು ಮಕ್ಕಳ ಬಗ್ಗೆ ಸಿನಿಮಾದಲ್ಲಿ ಗುಡಿಗಳಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಅಂತ ಒಂದು ಹಾಡಿದೆಯಲ್ಲ, ಇವತ್ತು ಕೂಡ ಅದು ಪ್ರಚಲಿತವಾಗಿದೆ. ಈ ಒಂದು ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಸೊ ನನ್ನ ಪ್ರಶ್ನೆ ಬಂದು, ನೀವು ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಿದ್ರಿ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ? ಇನ್ನೊಂದು ಪ್ರಶ್ನೆ ಬಂದು, ನೀವು ಬೇಬಿ ಇಂದಿರಾಯಿಂದ ಕುಮಾರಿ ಇಂದಿರಾ ಆಗಿ ನೀವು ಪಾದಾರ್ಪಣೆ ಆಗ್ತೀರಾ ಆಶಾ ಮೂವಿಗೆ. ಸೊ ಆಗ ನೀವು ಆಶಾ ಮೂವಿಯ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮತ್ತು ನೀವು ಆಗ ಒಂದು ಹೀರೋಯಿನ್ ಆದಾಗ ಅದರಲ್ಲಿ ಆದ ಒಂದು ಬದಲಾವಣೆಗಳು ಅಥವಾ ಹೇಗಿತ್ತು, ಆಗಿನ ಚಿತ್ರರಂಗಗಳು ಹೇಗಿತ್ತು ಅನ್ನೋದು ನಮಗೆ ಒಂದು ಕುತೂಹಲ. ಸೊ ನಮಗೆ ತುಂಬ ಸಂತೋಷ ಆಗ್ತಿದೆ ಅಮ್ಮ, ನಿಮ್ಮ ಒಂದು ಸಂದರ್ಶನ ನೋಡೋಕ್ಕೆ ನಾವು ತುಂಬ ಕುತೂಹಲ ಮತ್ತು ಕಾತರದಿಂದ ಕಾತಿದ್ದೀವಿ. ನಾವು ನಿಮ್ಮ ಸಂದರ್ಶನ ನೋಡೋದು ನಮ್ಮ ಪುಣ್ಯ. ಆ್ಯಂಡ್ ಆ ಸಂದರ್ಶನ ಮಾಡ್ತಿರೋದು ರಘುರಾಮ್ ಸರ್ ಅವ್ರಿಗೆ ಕೋಟಿ 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 ವಂದನೆಗಳು. ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲ ಸಿಗಲಿ. ಹಲೋ ಹೇಮಂತ್, ಭಾಳ ಸಂತೋಷ. ಒಳ್ಳೆ 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 ಪ್ರಶ್ನೆಗಳನ್ನ ಕೇಳಿದ್ದೀರಾ. ನಾನು ಇದಕ್ಕೆ ಉತ್ತರ ಹೇಳಿದ್ದೀನಿ. ಅಫ್ಕೋರ್ಸ್ ನಾನು ಉತ್ತರ ಹೇಳೋದಕ್ಕೆ ಮುಂಚೆ ನೀವು ಪ್ರಶ್ನೆ ಕೇಳಿದ್ದೀರಾ. ನಾವು ಈ ಆರ್ಡ್ರಲ್ಲಿ ಬರ್ತಿರೋವಾಗ ನಿಮ್ಮ ಪ್ರಶ್ನೆ ಈಗ ಬಂತು. ಸೊ ನೀವು ಈ ಥರ ಪ್ರಶ್ನೆ ಕೇಳಕ್ಕೆ ಹೋಗ್ತೀರಾ ಅಂತ ಮೊದಲೇ ಗೊತ್ತಿದ್ರಿಂದ ನಾನು ಮೊದಲೇ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಎನಿಹೌ, ಥ್ಯಾಂಕ್ ಯು ಸೋ ಮಚ್. ನೀವು ಈ ಜನ್ರೇಷನವರು ಈಗಲೂ ನಾನು ಬಾಲ ನಟಿಯಾಗಿದ್ದೆಲ್ಲ ನೀವು ಈಗ ನೆನೆಸ್ಕೊಳ್ತೀರಾ. ಆ ಹಾಡುಗಳೆಲ್ಲ ನಿಮ್ಮ ಜೊತೆಗೆ ನಿಮ್ಮ ಹಾಡುಗಳಾಗಿ ನಿಮಗೆ ಬಂದಿದೆ ಅನ್ನೋದು ನಾನು ಮಾಡಿದ ಪುಣ್ಯ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಆಲ್ ದಿ ವೆರಿ ಬೆಸ್ಟ್ ಯು. ನಮಸ್ಕಾರ. ಹಲೋ ಬೇಬಿ ಇಂದ್ರ, ನೀವು ಸಿಂಹದ ಮರಿ ಸೈನ್ಯ, ಪುಟಾಣಿ ಏಜೆಂಟ್ 1, 2, 3 ಮಕ್ಕಳ ಸೈನ್ಯಲ್ಲಿ ಆ್ಯಕ್ಟ್ ಮಾಡಿದಾಗ ಬಾಲ ನಟಿಯಾಗಿ, ಆಗ ನಿಮ್ಮ ಏಜ್ ಎಷ್ಟು, ಈಗ ನಿಮ್ಮ ಏಜ್ ಎಷ್ಟು? ಮಾಲತಿಯವರೇ, ತುಂಬ ಸಂತೋಷ ಇದೆ. ಯಾವಾಗಲೂ ಹೆಂಗಸರು ವಯಸ್ಸು ಹೇಳಲ್ಲ ಅಲ್ವಾ? ನೀವೇ ಒಂದು ಅನುಮಾನದಲ್ಲಿ ಅನ್ಕೊಳ್ಳಿ, ಆವಾಗ ಎಷ್ಟು ವಯಸ್ಸಿದ್ದಿರ್ಬೋದು, ಇವಾಗ ಎಷ್ಟು ವಯಸ್ಸು, ಇವಾಗ ನಾನು ನೋಡುವಾಗ ಎಷ್ಟು ವಯಸ್ಸು ನಿಮ್ಗೆ ಅನ್ಸುತ್ತೆ. ಅದನ್ನು ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳೋಣ, ಆಯಿತಾ? ಹೇಗಿದ್ರು ನೀವು ನಿಮ್ಮ ಪ್ರೀತಿಗೆ ನನ್ನ ಥ್ಯಾಂಕ್ಸ್ ಹೇಳ್ಕೊತಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ನಾನು ಇಂದಿರಾ ಮ್ಯಾಮ್ ಕೇಳಬೇಕಾಗಿರೋದು 2 ಪ್ರಶ್ನೆ. ಒಂದು, ಅವರು ಜನ್ಮರಹಸ್ಯ ಅಂತ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದಲ್ಲಿ ಅಭಿನಯ ಮಾಡಿದ್ರು. ಆ ಚಿತ್ರದಲ್ಲಿ ದೊಡ್ಡ ದೊಡ್ಡ ಕಲಾವಿದರಿದ್ದರು. ಡಾಕ್ಟರ್ ರಾಜ್ಕುಮಾರ್ ಸರ್ ಆದಿಯಿಂದ ಹಿಡಿದು ಪಂಡ್ರಿಬಾಯಿ, MN ಆದ್ವಾನಿ ಲಕ್ಷ್ಮೀ ದೇವಿ ಅವ್ರ ಜೊತೆ ಇದ್ದರು. ಆಮೇಲೆ ಭಾರತಿ ಅವ್ರ ಜೊತೆಗೆ ಸಹ ಅವರು ನಟಿಸಿದ್ದಾರೆ. ಸೊ ಆ ಚಿತ್ರದ ಅನುಭವಗಳು ಬಗ್ಗೆ ಕೇಳಬೇಕು. ಆಮೇಲೆ ಅವರು ಚಿನ್ನ ನಿನ್ನ ಮುದ್ದಾಡುವೆ ಸಿನಿಮಾದಲ್ಲಿ ಅವರು ಒಂದು ಒಳ್ಳೆಯ ಹಾಡಿಗೆ ಅವರು ಇದಾಗಿದ್ದಾರೆ, ಭಾಜನರಾಗಿದ್ದಾರೆ. ಮತ್ತು ಅದು ಕ್ಲೈಮ್ಯಾಕ್ಸ್ ಕೂಡ ತುಂಬ ರೋಚಕವಾಗಿತ್ತು ಆ ಚಿತ್ರದ್ದು. ಅದರ ಬಗ್ಗೆ ಅನುಭವಗಳು ಹೇಳಬೇಕು ಅಂತ ಕೇಳ್ಕೊತೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಈ 90s ಕಿಡ್ಸ್ಗೆ ಅವರು ಅಭಿನಯಿಸಿರುವಂಥ ಸುಮಾರು ಚಿತ್ರಗಳು, ಇದು ಸಿಂಹದ ಮರಿ ಸೈನ್ಯ ಇರ್ಬೋದು, ಪುಟಾಣಿ ಏಜೆಂಟ್ 1, 2, 3 ಇರ್ಬೋದು, ಇದನ್ನೆಲ್ಲ ನಮಗೆ ಆಡಿಯೋ ವಿಡಿಯೋ AV ಕ್ಲಾಸಸ್ ಅಂತ ಇರ್ತಾಯಿತ್ತು. ಎಲ್ಲ ಕ್ಲಾಸಸ್ನ ಕಂಬೈನ್ ಮಾಡಿ ಇದರ ವಿಡಿಯೋ ಕ್ಯಾಸೆಟ್ಸ್ನ ಅಂದು ಹಾಕಿ ತೋರಿಸ್ತಾ ಇದ್ರು. ಸೊ ಇದು ಒಂದನ್ನು ನಾನು ಅವ್ರಿಗೆ ಹೇಳಬೇಕಾಗಿತ್ತು. ಧನ್ಯವಾದಗಳು. ನಮಸ್ಕಾರ ರಮಾಕಾಂತ್ ಅವರಿಗೆ. ನಮಸ್ಕಾರ. ನಾನು ಈಗ ರಘು ಅವ್ರ ಹತ್ರ ಹೇಳಿದೆ ನಿಮ್ಮ ಜನ್ಮ ರಹಸ್ಯದ ಬಗ್ಗೆ, ಆ ಒಂದು ಡೈಲಾಗ್ ಹೇಳಿದ್ದೀನಿ. ನಿಮಗೆ ಅದು ಆನ್ಸರ್ ಆಗತ್ತೆ. ಸೊ ಭಾಳ ಸಂತೋಷ. ಇಷ್ಟೆಲ್ಲ ನೀವೆಲ್ಲರೂ ನನ್ನನ್ನು ನೆನ್ಪಿಟ್ಕೊಂಡಿದ್ದೀರಾ. ಸೊ ಅದಕ್ಕೆ ಭಾಳ ಭಾಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಂದು ಬ್ರೇಕ್ ಬೇಕೇ ಬೇಕಲ್ವಾ? ಬ್ರೇಕ್ ಅವ್ರಿಗೆ ಸಿಕ್ಕಿದೆ. ಆದರೆ ಅದಾದಮೇಲೆ ಎಲ್ಲ ಮುಂದುವರಿಸ್ಬೋದಿತ್ತು, ಅವರು ಫಿಲಮಲ್ಲಿ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಅವ್ರ ಅಭಿಮಾನಿ ಕೂಡ ನಾನು. ಥ್ಯಾಂಕ್ ಯು ಸೋ ಮಚ್. ನೀವು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ ಹೀಗೆ ಮುಂದುವರಿಲಿ. ನಿಮ್ಮ RR ಕಾರ್ಖಾನೆಯ ಸರಮಾಲೆ. ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್. ನಮಸ್ಕಾರ ಸರೋಜಾ ಅವರೇ. ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ. ನಾನು ಅದಕ್ಕೆ ಆನ್ಸರ್ ಹೇಳಿದ್ದೀನಿ. ಆದರೆ ಕೂಡ
ಇಷ್ಟು ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ, ನಾನು ಆಕ್ಟ್ ಮಾಡಬೇಕು ಅಂತ ನೀವು ಆಸೆ ಪಡ್ತೀರಲ್ಲ, ಆ ನಿಮ್ಮ ಪ್ರೀತಿಗೆ ನಾನು ಧನ್ಯಳಾದೆ. ಥ್ಯಾಂಕ್ ಯು ಸೋ ಮಚ್.